ಸ್ಟಾರ್ಟ್ ಮಾಡು. ಸೊ ಹೇ ಲಗಾಶ್ ಪಾರ್ಟ್ 2 ಗೆ ವೆಲ್ಕಮ್ ಬ್ಯಾಕ್. ಸಿ ಮೈ ಔಟ್ಫಿಟ್. ಕಾರ್ತಿನ ಕುರ್ತಾ ನಾರ್ಮಲ್ ಡ್ರೆಸ್. ನಮ್ಮ ಎಫ್ ಆರ್ ಅಷ್ಟೇ. ನಿತ್ಕೊಳ್ಳೆ ಎಫ್ ಆರ್ ನೋಡೋಣ ಹೆಂಗೆ ಕಾಣಿಸ್ತೀಯ. ನಮ್ದೇನಿಲ್ಲ ಬಿಡಪ್ಪ, ನಾರ್ಮಲ್ ರೆಡಿಯಾಗಿ ಬಂದೀವಿ ನಾವು. ಗುರುಜಿ ಇವ್ರದ್ದೊಂದು ಸ್ವಲ್ಪ ಭವಿಷ್ಯ ಹೇಳ್ರಿ ಇವತ್ತು ಏನೋ ಮಾಡ್ತಾರಂತ. ನಾನು ಭವಿಷ್ಯ ಎಲ್ಲ ಹೇಳಲ್ಲ, ಭವಿಷ್ಯ ಎಲ್ಲ ನುಡಿಯಲ್ಲಪ್ಪ. ನಾನು ನೀನು ಬ್ರಾಹ್ಮಣನಾಗಿ ಹುಟ್ಟಿದ್ದೀಯಷ್ಟೇ, ಅದರ ಯಾವ ಲಕ್ಷಣವೂ ನಿನ್ನಲ್ಲಿಲ್ಲ. ಗುರುಜಿ ನೀವು ಸಿಟ್ಟಾಗಬಾರ್ದು ಹಂಗೆಲ್ಲ. ಗುರುಜಿ ನಿಮಗೆ ನಿನ್ನೆ ಚಿಕನ್ ತಿಂದು ಇವತ್ತು ಹಾಲಿ ಹಾಕಿರೋ ಗುರುಜಿ ಇವರು. ನಾನು ಗೊತ್ತಿರಲ್ರಿ ನೀವು. ತೆಗೆದು ಹೊಡಿರಲ್ಲ, ಹಾಕೊಂಡು ಹೊಡಿರ ಮಗನ್. ಒಳ್ಳೇದಾಗ್ಲಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಗುರುಜಿ ಫೋನ್ ಎಲ್ಲ ಹಸಿಯಾಗಿದೆ. ನೀನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೆ. ಫೋನ್ ಎಲ್ಲ ಹಸಿ ಮಾಡಿದ್ದೀರಲ್ಲ, ಅಲ್ಲಿ ಬೇವಿತೀರಾ ನೀವು. ನನ್ನ ಹತ್ರ ಇಟ್ಕೊಂಡ್ಲ ಫೋನ್ ಬರ್ತಿದ್ದೀನಿ ನಿಮ್ಮದು. ಖಾಲಿ ಹಾಕತ್ ನೋಡು, ಆಮೇಲೆ ಉಗ್ಗಕ್ಕಿರಲ್ಲ ಶಾಕೊಂದ್ಲೆಗೆ. ನಾವು ತಂದ್ಕೊಡೋದು ನೋಡೋಣ. ಗುರುಜಿ ನಿಮ್ದೊಂದು ಸ್ವಲ್ಪ ಆ್ಯಪ್ಸು ಬೈಸಿಪ್ಸ್ ತೋರಿಸ್ತೀರ. ಜಿಮ್ ಗುರುಜಿ ಬೈಸಿಪ್ಸ್ ಎಲ್ಲ ಇಲ್ಲ. ಬೈಸಿಪ್ಸ್ ಎಲ್ಲ ನಿನ್ನೆ ಮಧ್ಯಾಹ್ನ ಊಟ ಏನು ಮಾಡಿದಿಲ್ಲ? ಚಿಕನ್. ಸ್ವಾಮಿ ಆಗಿಲಿ ಚಿಕನ್ ಕಳ್ಮಂತ್ರ ಆಗ್ತಿಯಲ್ಲ. ಗುರುಜಿ ಬೈದ್ರೆ ನೋಡ್ರಿ ಈ ಸತಿ ಒಳ್ಳೇದಾಗಲ್ಲ. ಗುರುಜಿ ಎಲ್ಲ ಪಾಸ್ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ಕಳ್ಸ್ವಾಮಿ. ನಾಲ್ಕಿದಾವ ಬ್ಯಾಕ್ಲಾಗ್ಸ್. ನಿಮ್ಮ ಮಂತ್ರದಿಂದ ಒಂದು ಸ್ವಲ್ಪ ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ. ನಾನು ಇಲ್ಲ ಅಂತ ಹೇಳಲ್ಲ. ನಾನು ಏನ್ ತಪ್ಪು ಮಾಡಿದ್ದೆ? ನಾನು ಏನು ತಪ್ಪು ಮಾಡಿಲ್ಲ. ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡಲಿ, ಕ್ಲಿಯರ್ ಮಾಡ್ಕೊಳ್ಳಿ. ಬ್ಯಾಕ್ ಎಲ್ಲ ಕ್ಲಿಯರ್ ಆಗಿ. ಬ್ಯಾಕ್ ಬೆಂಚಿಂದ ಫ್ರಂಟ್ ಬೆಂಚ್ ಬರಲಿ. ಗುರುಜಿ ನಿಮ್ಮ CGP ಎಷ್ಟು ಗುರುಜಿ? CGP 5.8. ಗುರುಜಿ ಜಾಸ್ತಿ ಮಾತಾಡಿದ್ರೆ ಇದನ್ನ ತಗೊಂಡು ಏಟ್ರಿ ಗುರುಜಿ. ರಾಜ ಅವರು ಬರ್ತಿದ್ದಾರೆ. ಇದನ್ನ ತೆಗೆದು ಏಟ್ರಿ ಗುರುಜಿ. ಮನೋರಾಜ್ ಮಂತ್ರಿಗೆ ರಾಜಗೆ ಅವನಿಗೆ ತೀರ್ಥನ ಹಿಡ್ಕೊಂಡಿಲ್ಲ ನೀನು. ಏಸ್ ಇಷ್ಟೊತ್ತಂಗೆ ಪೂಜೆ ಮಾಡಿದಾನ ಅವನು. ಹುಷಾರಾಗಿ ಹಿಡ್ಕ. ಎಲ್ಲೆಲ್ಲೋ ಪೂಜೆ ಮಾಡಿದಾನ ಅವನು. ಎಲ್ಲೆಲ್ಲೋ ಮಾಡಿದಾನೆ. ಮಂತ್ರಿ ತೋರಿಸ್ದೆ ನಿಮ್ಮ ಮೇಲೆ ಅಕ್ಕನ ಇದನ್ನ ಹಾಕೊಡೋ. ಮಂತ್ರಿ ನಿಮ್ಮ ಮಗ ಎಲ್ಲಿ? ನನ್ನ ಮಗ ಅಲ್ಲಿ ಫೋಟೋಶೂಟ್ ಅನ್ನು ತೆಗೆಸಿಕೊಳ್ಳಲು ಹೋಗಿದ್ದಾನೆ. ಚಿತ್ರೀಕರಿಸುತ್ತಿರುವನೇ. ಮಾತಾಡಿ. ಡಿಸೈನ್ ಸರ್. ಗುರುಜಿ ನಿಮ್ಮ ಒಂದು ಬೈಸಿಪ್ಸ್ ಲುಕಿಂಗ್ ಗುಡ್ ಬಟ್ ಕಾಣಿಸ್ತವೆ. ಚಪ್ಪಲಿ. ಚೇಂಜ್ ಚಪ್ಪಲ್ ಮ್ಯಾನ್. ಅಲ್ಲಿ ಚಪ್ಪಲಿ ಬಿಟ್ಟೆ ಮಾಡೋದು ಅಲ್ಲ, ಇಲ್ಲಿಂದ ಹೆಂಗ್ ಕ್ರೇಜಿ ಬೂಟ್ಸ್. ಅಲ್ಲೇ ಕ್ಲಾಸ್ನಾಗೆ ಚಪ್ಪಲಿ ಬಿಟ್ಟು ಜಾರಾ ಕಲೆಕ್ಷನ್. ಪೇಟ್ ಒಂಚೂರು ಸ್ಟ್ರೈಟ್ ಇನ್ ಮಾಡಲಿ. ಗುರುಜಿ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗುರುಜಿ ಇನ್ನೊಂದ್ಸತಿ ಗುರುಜಿ ಕಮ್ ಮಂತ್ರಿ ಮಾಡಕತ್ತಾರ. ಹೆಂಗೆ ನೀವು ಏನೇನ್ ಮಾಡ್ತೀನಿ ಮಾಡ್ರಲ್ಲ, ಹಿಂಗೆ ನಿಂತ್ಕೊಂಡು ಹೇಳ್ತೀನಿ. ಏನೇನ್ ಮಾಡ್ಬೇಕು ಅನ್ಸುತ್ತೆ ಎಲ್ಲ ಮಾಡ್ಬಿಟ್ರೆ. ಏನ್ ಬೇಕು? ಹಾಕ್ಬಾರ್ದಂಗೆ. ಓ ಅರ್ಜುನ ನೋಡ. ಏನ್ ಬೇಕು ಗುರುಜಿ? ಅರ್ಜುನ್ ಅಲ್ಲ, ಅರ್ಜುನ್. ಏನ್ ಈ ಟೈಪ್ ಮಾತಾಡ್ತಾವನಲ್ಲ ಇವನು ಅಂತ. ಬಿಡ್ರಿ. ಹ್ಯಾಪಿಡೆಂಟ್ ತಾಂಬ ಫಸ್ಟ್ ಹೋಗಿ. ಲೇ ಹಾಕ್ಬಾರ್ದಲ್ಲಿ ಹೊಡೆದಿರ್ತಾರ ಮ್ಯಾಮು. ಸ್ವಾಮಿಯರೊಂದು ಗತ್ತಿಟ್ಕೊಳ್ಳೋ ನೀನು. ಗುರುಜಿ ಚಿಕನ್ ಬೇಕು. ಕಾಳಸ್ವಾಮಿ
ಹಳೆ ನಮಗೂ ಎತ್ತಕ್ಕೆ ಹೋಗ್ಬೇಡ ಅವ್ರು ಎಲ್ಲ ಕಬ್ಬಣದ ಹೋದವ ಮತ್ತೆ ಸರಿ ಬರೋಣ ತ್ರಿಶೂಲ ಇರ್ಬೇಕಾಯ್ತು ನಿನಗೆ ತ್ರಿಶೂಲ ಆಗ್ತಿತ್ತು ನಿನ್ಕಿನ ದೊಡ್ಡ ಸ್ವಾಮಿಯವ್ರು ಬಂದಾರೆ ಇದೇ ಸ್ವಾಮಿಯರು ಏ ಕತಿ ಕೊಡ್ಲೆ ಇದೇ ಸ್ವಾಮಿಯರು ಡಿಮ್ ಕವಿಯಪ್ಪ ಇವನು ಸ್ವಾಮಿ ಅಲ್ಲ ಕವಿ ಕವಿಗೂ ಸ್ವಾಮಿಗೂ ವ್ಯತ್ಯಾಸನೇ ಇಲ್ಲ ಇವನು ಅಜ್ಜ ಇದ್ದಾನೆ ಅವನೇನೋ ಹುಡುಗ ಇದ್ದಾನೆ ಹೆಂಗ್ ಸ್ವಾಮೀಜಿ ನಿತ್ಯಾನಂದ ಸ್ವಾಮೀಜಿ ಆಶೀರ್ವಾದ ಕೊಡು ನಾವು ಅಷ್ಟೆಲ್ಲ ಪ್ರೊಫೆಷನಲ್ಸ್ ಅಲ್ಲ ಪಾರ್ಟ್ ಆಫ್ ಕರ್ನಾಟಕ ರಾಜ್ಯೋತ್ಸವ ಇಲ್ಲಿ ಒಬ್ಬನ ಹೊಸಬನ್ ಆ್ಯಡ್ ಆಗಿದೆ ಮಗ ತೋರ್ಸು ಏನಾಗಲ್ಲ ಅಲ್ಲಿ ಇವತ್ತಿಂದ ಏನು ಸ್ಪೆಷಲ್ ಕಂಟೆಂಟ್ ಅಂದರೆ ನಮ್ಮ ಗುರುಜಿ ಅದ್ರಾಗೂ ಗುರುಜಿ ನೋಡ್ಬೇಕು ನೀವು ದುರ್ವಾಸ ಅಲ್ಲ ದುರ್ವಾಸ ಮುನಿ ಅವ್ನು ದುರ್ವಾಸನೆ ಗುರುಜಿ ಒಂದು ಆಮೇಲೆ ಇಲ್ಲಿ ಮಂತ್ರಿ ತೋರಿಸಿ ಮಂತ್ರಿ ನಮ್ಮ ಕ್ಲಾಸ್ ಮಂತ್ರಿ ಮನೋಜ್ ಒಂದು ಹಾಯ್ ಹೇಳಿ ಮನೋಜ್ ಹಾಯ್ ಬ್ಲಾಗಿಂಗ್ ಒಂದು ಹಾಯ್ ಹೇಳಿ ಔಟ್ಫಿಟ್ ಚೆಕ್ ಕಿಶೋರ್ ರೋಮನ್ ಎಲ್ಲ ಇಷ್ಟೇ ಒಂದು ಜೂಮ್ ಒಂದು ಆ್ಯಪ್ಸ್ ಗಿಫ್ಟ್ಸ್ ಎಲ್ಲ ತೋರಿಸ್ಬೇಕಲ್ಲ ಬೆಳಗಿಂದ ಇಲ್ಲಿಗೂ ಇರೋದು ಇವರು ನೋಡೇ ಹೋಗೋರು ಅವರು ಅಲ್ಲ ಬಂದು ಹೋದ್ರ ಪ್ರಿನ್ಸಿಪಲ್ ನಿನ್ನ ಸ್ವಾಮಿ ನೋಡಿ ಹುಡುಗಿ ಹುಡುಗಿ ನೋಡಿದೆ ಹುಡುಗಿ ನೋಡಲಿ ನಮಸ್ಕಾರ ಮಾಡ್ರಿ ಸ್ವಾಮ್ಯಾರೇ ನಮಗೆ ಸ್ವಾಮಿ ಚಾನಲ್ ದುರ್ಬುದ್ಧಿ ಲೇ ಓಂ ಬಾಂಬುಷ್ ಓಂ ಬಾಂಬುಷ್ ಏನು ಏನಾಗಲ್ಲ ಏನು ಎಫೆಕ್ಟ್ ಆಗಿಲ್ಲ ಏನಾಗಲ್ಲ ನೀರಾಗ ಎದ್ದುತ್ತೀಯ ಇನ್ನೊಂದ್ಸತಿ ಎದ್ದಿದ್ಯಾ ನೀರು ತರಾಗ ಇದ್ರಾಗ ಎದ್ದುತ್ತೀಯ ಇದಿಷ್ಟ್ರಾಗ ಏನಾಗಲ್ಲ ಚೆನ್ನಾಗಿ ಎಫರ್ ಸ್ವಾಮ್ಯಾರ ಏನೋ ಹೇಳಕ್ ಬಂದ್ರು ಬಾಯಿ ನುಂಕಿ ಅಂದ್ರಪ್ಪ ಯಾರು ಬೇಕು ಇಲ್ಲ ಇದನ್ನಪ್ಪ ಈಗ ನೋಡು ಇಲ್ಲಿ ತೋರಿಸ್ರ ನಮಗೂ ನೋಡ್ತ ನಾವು
ಚಂದ ಮಾಡು ಹಿಂಗೆ ಮಾಡ್ತಾರಲ್ಲ ಮಾಡಿ ಹಿಂಗೆ ಮಂತ್ರ ಹೇಳು. ಮಂತ್ರ ಮಂತ್ರ ಹೌದಲ್ಲ ನಿನ್ನ ಒಂದು ಮಂತ್ರ ಹೇಳಲಿ ಪವನ್ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಏ ಯಾ ಸ್ವಾಮಿ ನೀನು ಕಳ್ಸೋ ಹಿಂದಿ ಇಂಗ್ಲೀಷ್ ಎಲ್ಲ ಮಾತಾಡ್ತಿದ್ಯಾ? ಆಲ್ ಲ್ಯಾಂಗ್ವೇಜ್ ಸ್ವಾಮಿ ಅವರು ತಂತಿ ಚುಚ್ಚಿ ಚುಚ್ಚಿತ್ತಲೇ ಒಳಗೆ ಬೇಕಾದ್ರೆ ನಿನ್ನ ಡೆಡಿಕೇಶನಿಗೆ ನಿನಗೆ ಪ್ರೈಸ್ ಕೊಡ್ಬೇಕು. ಸ್ವಾಮಿಯವರು ಹೊಸ ಇದನ್ನು ಕಲಿತಿದ್ದಾರೆ, ವಿದ್ಯೆ ಯೋಗ ಯೋಗ ಸಿದ್ಧಿ ಮಾಡ್ಕಂತಾರೆ ಈಗ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ದಲ್ಲಿ ಮಂತ್ರಿಯ ಮಗ ವಿದ್ಯಾಧರೆಯನ್ನು ವರಿಸಬೇಕೆಂದು ಇಚ್ಛಿಸಿರುತ್ತಾನೆ. ಆದರೆ ವಿದ್ಯಾಧರೆಯ ತಂದೆ ಅವನನ್ನು ತಿರಸ್ಕರಿಸುತ್ತಾನೆ. ಆದ ಕಾರಣ ವಿದ್ಯಾಧರೆಯ ಮೇಲೆ ಸೇಡನ್ನು ತೀರಿಸಲು ಮಂತ್ರಿಯು ಒಬ್ಬ ಅವಿದ್ಯಾವಂತನನ್ನು ವಿದ್ಯಾಧರೆಗೆ ಮದುವೆ ಮಾಡಲು ಕುತಂತ್ರ ಹೂಡುತ್ತಾನೆ. ಆ ಸಮಯದಲ್ಲಿ ಮಂತ್ರಿಯು ವೀರನನ್ನು ಹುಡುಕುವ ದೃಶ್ಯ. ನಿಂತಿರೋ ಮರನ ನೀನೇ ಕಡಿತಿದ್ಯಲ್ಲೋ, ಇದ್ರೆ ಏನಾಗುತ್ತೆ ಗೊತ್ತಾ? ಏನಾಯ್ತೈತೆ? ಅಪ್ಪಚ್ಚಿ ಆಗೋಗ್ತೀಯಾ. ಓ ಹಂಗಂದ್ರೆ ನೀನು ಈ ಮರ ಕೆಳಗೆ ನಿಂತಿದ್ಯಾ, ಈ ಕೊಂಬೆ ಜೊತೆ ನಾನು ಬಿದ್ರೆ ನೀನು ಅಪ್ಪಚ್ಚಿ ಆಗಲ್ವಾ? ನಿಂಗೂ ಬುದ್ಧಿ ಇದೆ. ಹಾ ಬುದ್ಧಿ ನಿಮ್ಮ ಅಪ್ಪನ ಮನೆ ಗಂಟ ನಿನ್ನ ಒಬ್ಬನ ಹತ್ರ ನೇರಕ್ಕೆ ತಲೆ ಅಂತ ಕೊಟ್ಟ ಮೇಲೆ ಒಬ್ಬಟ್ಟಲ್ಲಿ ಹೂಣ ತುಂಬಿದಂಗೆ ಬುದ್ಧಿನೂ ತುಂಬಿರ್ತಾನೆ. ಕುರಿ ಬುದ್ಧಿ ಕುರಿಗೆ, ನರಿ ಬುದ್ಧಿ ನರಿಗೆ. ಯಾರು ಗೊತ್ತೇನು? ನೋಡಿದ್ರೆ ಗೊತ್ತಾಗಲ್ವಾ? ನೀನು ಕುದುರೆ ಕಾಯೋನು, ನಾನು ಕುರಿ ಕಾಯೋನು. ರಾಜ್ಯದ ಮಂತ್ರಿ ಕಣು. ಓ ಮಗ್ರಪ್ಪನ ಗೊತ್ತಾಯ್ತು ಬಿಡು. ಯಾಕಂಗ ಅನ್ಕಂಡಿ? ಮುಂಜಾನೆಯಿಂದ ಸಂಜೆ ತನಕ ಕುರಿ ಕಾಯ್ತೀನಿ, ಇಟ್ಟೊತ್ತೆ ಹಿಟ್ಟು ಮುದ್ದೆ ತಿಂತೀನಿ. ಅದ್ರ ಜೊತೆ ಸಂಜೆ ಕಾಳಿಕಾದೇವಿ ಗುಡಿಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ಕಂಬಳಿ ಹೊಚ್ಕೊಂಡು ಮಲ್ಕೊಂತೀನಿ. ಅದೇ ಕೈ ಅನ್ಸ್ತತಿ. ಸರಿ, ನಿಂಗ ಅಪ್ಪ ಅಮ್ಮ ಯಾರು ಇಲ್ವಾ? ಯಾಕಿಲ್ಲ? ವೀರಪ್ಪನ ಗುಡಿಲ್ಲ ಅವನಲ್ಲ, ಅವನೇ ನಮ್ಮಪ್ಪ, ಕಾಳವನೇ ನಮ್ಮವ್ವ. ಓ ಮತ್ತೆ ಹೆಂಡತಿ? ಹೆಂಡತಿ ಮನೆಗೆ ಯಾಕೆ? ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ. ಹುಡುಗಿ ಹುಡುಗಿ ಓ ಮಗ್ರಪ್ಪನ ಕೆಲಸ ಬಿಟ್ಬಿಟ್ಟು ಕುರಿ ಕಾಯಿ ಮದುವೆ ಮಾಡ್ಸೋ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಯಾ? ಕಣೋ, ಮದುವೆ ಅನ್ನೋದೊಂದು ಶುಭ ಕಾರ್ಯ. ಓ ಹಂಗ ಮುದ್ರಪ್ಪ ಹೆಣ್ಣಂಗೊಳ್ಳೆ ಇರ್ಬೇಕು. ಒಳ್ಳೆ ಕೆಂಪಿಗೆ ತೊಂಡೆ ಹಣ್ಣಂಗಿರ್ಬೇಕು. ಅದ್ರ ಜೊತೆ ಹಿಟ್ಟು ಮುದ್ದೆ ಮಾಡೋಕ್ಕೂ ಬರ್ಬೇಕು, ಅದ್ರ ಜೊತೆ ಹಾಲು ಕರಿಯೋಕ್ಕೂ ಬರ್ಬೇಕು, ಕುರಿ ಮೆಸಕ್ಕೂ ಬರ್ಬೇಕು. ಅಂಕ ನನ್ನ ಮದುವೆ ಮಾಡ್ಸಕ್ ಕೊಟ್ಟಿರೋದು ರಾಜ್ಕುಮಾರಿನ. ರಾಜ್ಕುಮಾರಿ ಅವಳಿಗೆ ಬಂತಪ್ಪ ದೊಡ್ಡ ರೋಗ. ಅವಳೇ ಕುರುಡಿನ ಕುಂಟಿನ ಕಿವುಡಿನ ಹಿಂಗೇನಿಲ್ಲ ಕಣೋ. ಮತ್ತೆ ಅವಳ್ಯಾಕೆ ನನ್ನ ಮದುವೆ ಆಗ್ತಾಳೆ? ಯಾಕೆ ಅಂತಂದ್ರೆ ಅವಳಿಗೆ ರಾಜ್ಕುಮಾರ ಬರುವಂತೆ. ಯಾಕಪ್ಪ? ಓ ಹಂಗ ತಡಿಕಂಡು ಕರಿ ಕಾಳ ಕೆಂಪ ಬೇಗ ಮದುವೆ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ನೀವೆಲ್ಲ ಹುಷಾರ ಮೇಯ್ಕೊಂಡು ಅಡ್ಡಿ ಸೇರ್ಕೊಂಡ್ಬಿಟ್ರು. ಮಂತ್ರಿ ಬೀರನನ್ನು ರೇಸ್ ನೋಡತ್ತ ಯಾರು ಜಾಸ್ತಿ ಮಾತಾಡಿದ್ರೆ ಹಂಗೆ ತೆಗೆಯೋದೆ. ಬಾರ್ಲಿ ಹಲೋ ಕಿರ್ಸ್ಬೇಕಂದ್ರಣ ಮ್ಯಾಮೆ ಮಧ್ಯಾಹ್ನ ಬಂದ್ಬಿಡು. ಮಧ್ಯಾಹ್ನ ಶಕುಂತಲೆ ದುಷ್ಯಂತನ ನೆನಪಿನಲ್ಲಿ ಕುಳಿತಿರುತ್ತಾಳೆ. ಸಂಜೆ 4:04 ಮಾಡ್ತಿದ್ದೆ. ಇದನ್ನು ಕಂಡ ಸಖಿಯರು ದುರ್ವಾಸ ಮುನಿ ಬಳಿ ಹೋಗಿ, ಶಕುಂತಲೆ ಏನು ಅರೆದವಳು, ನೀವು ಜ್ಞಾನಿ ತಂದೆಯಂತಿರುವ ನೀವು ಅವಳನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾರೆ.
ಕೊಟ್ಟ ಶಾಪ ಬಿಟ್ಟ ಬಾಣ ಎಂದಿಗೂ ಹಿಂತಿರುಗುವುದಿಲ್ಲ. ಆಕೆಯ ಪ್ರಿಯತಮ ಆಕೆಯ ಕೊಟ್ಟ ಅವಿಷ್ಟ ಬಾಣವನ್ನು ಕಂಡಾಗ ಆಕೆಯ ಶಾಪ ವಿಮೋಚನವಾಗುವುದು. ಈ ಗಾಡಿ ಹೊಡಿ ಪವನ, ನೀನು ಒಂದ್ಸತಿ ನಮ್ಗೆ ನೋಡು. ಸರಿ ಸರ್. ಈ ಕಡೆ ತಿರ್ಗಾಡಿ. ಏಯ್ ಮಸ್ತ್ ಮಸ್ತ್ ಮಾಡಿದ್ರು ನಿನ್ನ ಮಗ. ಏ ಆಶೀರ್ವಾದ ಕೊಡ್ಬಾ ಇಲ್ಲಿ. ಗುರುಜಿ ಬರ್ರಿ ಇಲ್ಲಿ ಕುತ್ಕೊಳ್ರಿ, ಆಶೀರ್ವಾದ ಕೊಡ್. ಫೋಟೋ ತೆಗಿ. ನಮಗೆ ಆಶೀರ್ವಾದ. ಗುರುಜಿ ನನಗೆ ಆಶೀರ್ವಾದ. ಅಣ್ಣ ಯಾವ್ದದು? ಎಷ್ಟು ಲಕ್ಷ ಇದು? 2 ಲಕ್ಷ ನೀನು ಕೊಡ್ಬೇಕು ಗಿಫ್ಟ್. ಕೊಟ್ಟಿರೋದಕ್ಕೆ ಹಾಕ್ಯಂದಿಯಲೇ ನೀನು. ಈ ಒಂದು ಸಣ್ಣ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಸಪೋರ್ಟರ್ಸಿಗೆ ಸಪೋರ್ಟ್. ಇನ್ನು ಮುಂದೆ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ದೀಪಕ್ ಹುಲಿ ಜೊತೆ ಜಗಳ ಆಡ್ಕೊಂಡು ನೈಟ್ ಔಟ್ ಹೋಗಿಲ್ಲ. ಇರಲಿ. ಇದ್ಯಾವುದು ಹುಲಿ ಗೆಬ್ರಿದ್ದ ಸಿಂಹ ಗೆಬ್ರಿದ್ದ? ಸಿಂಹದ ಜೊತೆ ಹೊಡೆದಾಡಕ್ಕೆ. ಸಿಂಹ ಜೊತೆ ಹೊಡೆದಾಡಿದ್ರೆ ಮುಯಿಗೆ ಮುಯಿ. ಇಲ್ಲೂ ಹೊಡೆದಾಡಿದ. ಕೊಡ್ತಾನೆ.